ಜಿಎಂ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ದಿವಂಗತ ಜಿ ಮಲ್ಲಿಕಾರ್ಜುನಪ್ಪ ಅವರ ಪುತ್ಥಳಿಯನ್ನು ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ದಾವಣಗೆರೆಯಲ್ಲಿಂದು ಅನಾವರಣಗೊಳಿಸಿದರು. ಈ ವೇಳೆ ಜಿ ಮಲ್ಲಿಕಾರ್ಜುನಪ್ಪ ಅವರ ಜೀವನಗಾಥೆ ಬಿಂಬಿಸುವ ಫಲಕಗಳ ಗ್ಯಾಲರಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಕೇಂದ್ರದ ಮಾಜಿ ಸಚಿವ ಡಾ ಜಿಎಂ ಸಿದ್ದೇಶ್ವರ, ರಾಜ್ಯದ ಮಾಜಿ ಸಚಿವ ಡಾ ಮುರುಗೇಶ್ ಆರ್ ನಿರಾಣಿ, ಶ್ರೀಶೈಲ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಜಿಎಂ ಪ್ರಸನ್ನಕುಮಾರ್, ಜಿಎಂ ವಿಶ್ವವಿದ್ಯಾಲಯದ ಕುಲಪತಿ ಜಿಎಂ ಲಿಂಗರಾಜು, ಉಪಕುಲಪತಿ ಡಾ ಎಸ್ಆರ್ ಶಂಕರ್ಪಾಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. Towards national development. It is an honor to welcome every great institution stands upon the dream of an extra. Education is the most powerful instrument for social ಬಳಿಕ ಸೋಮಣ್ಣ ಜಿಎಂ ವಿಶ್ವವಿದ್ಯಾಲಯದಲ್ಲಿ 10,000 ಮಂದಿ ವ್ಯಾಸಂಗ ಮಾಡುತ್ತಿದ್ದಾರೆ. ಆ ಮೂಲಕ ದೇಶದ ಸಾಮಾನ್ಯರಿಗೆ ವಿದ್ಯಾದಾನ ಮಾಡುವ ಕೆಲಸವನ್ನು ಈ ಸಂಸ್ಥೆ ಸುಮಾರು 26 ವರ್ಷಗಳಿಂದ ಮಾಡುತ್ತಾ ಬಂದಿದೆ. ಇದು ಸರ್ಕಾರಗಳಿಗೂ ಸಾಧ್ಯವಾಗದಂತ ಸೇವೆಯಾಗಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದು 12 ವರ್ಷಗಳನ್ನು ಪೂರೈಸಿದ್ದು, ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ವಿದ್ಯೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎನ್ನುವ ದೂರದೃಷ್ಟಿ ಹೊಂದಿದ್ದಾರೆ. ದೇಶದ ಅಭಿವೃದ್ಧಿಗೆ ರಾಜ್ಯಗಳು ಕೈಜೋಡಿಸಬೇಕು. ರಾಜ್ಯಗಳ ಅಭಿವೃದ್ಧಿಗೆ ಜಿಲ್ಲಾ ಕೇಂದ್ರಗಳು ಹಾಗೂ ಜಿಲ್ಲೆಗಳ ಅಭಿವೃದ್ಧಿಗೆ ತಾಲೂಕು ಕೇಂದ್ರಗಳು ಕೈಜೋಡಿಸಬೇಕು ಎನ್ನುವುದು ಪ್ರಧಾನಿಯವರ ಆಶಯವಾಗಿದೆ ಎಂದು ಹೇಳಿದರು. ದಾವಣಗೆರೆಯೂ ಕೂಡ ಒಂದು ಪ್ರತ್ಯಕ್ಷವಾದ ಸಾಕ್ಷಿ. ರಾಷ್ಟ್ರದ ಪ್ರಧಾನಮಂತ್ರಿಗಳು 12 ವರ್ಷಗಳ ಕಳೆದ ಮೇಲೆ ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ವಿದ್ಯೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅನ್ನೋ ದೂರದೃಷ್ಟಿಯಿಂದ ದೇಶ ಅಭಿವೃದ್ಧಿ ಆದರೆ ರಾಜ್ಯ ಅಭಿವೃದ್ಧಿ ಆಗಬೇಕು, ರಾಜ್ಯ ಅಭಿವೃದ್ಧಿ ಆದರೆ ಜಿಲ್ಲಾ ಕೇಂದ್ರಗಳ ಅಭಿವೃದ್ಧಿ ಆಗಬೇಕು, ಜಿಲ್ಲಾ ಕೇಂದ್ರಗಳ ಅಭಿವೃದ್ಧಿ ಆಗಬೇಕಾದ್ರೆ ತಾಲೂಕಾ ಕೇಂದ್ರಗಳ ಅಭಿವೃದ್ಧಿ ಆಗಬೇಕು ಅನ್ನುವ ದೂರದೃಷ್ಟಿಯ ಉಳ್ಳವರಾಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳ ಆಶೋತ್ತರಗಳಿಗೆ ಕೈ ಜೋಡಿಸಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಪೂಜ್ಯರಾದ ಮಲ್ಲಿಕಾರ್ಜುನಪ್ಪನವರ ಕುಟುಂಬಕ್ಕೆ ನಾನು ಸಾಷ್ಟಾಂಗ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದೇ ವೇಳೆ ಸುದ್ದಿಗಾರರೊಂದಿಗೆ ವಿ ಸೋಮಣ್ಣ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜನರ ಭಾವನೆಗಳಿಗೆ ಸ್ಪಂದಿಸಬೇಕು ಎಂದು ತಿಳಿಸಿದರು. 12 ವರ್ಷ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ನಾನು ಶಿವಕುಮಾರ್ ಅವರಿಗೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ, ರಾಷ್ಟ್ರದ ಪ್ರಧಾನಮಂತ್ರಿಗಳ ಟೌನ್ಶಿಪ್ ಅಂತ ಏನಿಟ್ಟಿದ್ದೀವಿ ಅದು ಒಂದ್ಸಾರಿ ನೋಡ್ಕೊಬಂದು ಅಲ್ಲಿ ಜನರ ಭಾವನೆಗಳನ್ನು ಯಾವ ರೀತಿ ನಾವು ಸ್ಪಂದಿಸ್ತೀವೋ ಆ ರೀತಿ ಸ್ಪಂದಿಸಿ ಈ ಟೌನ್ಶಿಪ್ಪನ್ನು ಮಾಡಿದ್ರೆ ಒಳ್ಳೆಯದು. ಅದಿಲ್ಲ ಅಂದರೆ ಅದನ್ನು ಕೈ ಬಿಟ್ಟು ಇನ್ನೊಂದು ಕಡೆ ಟೌನ್ಶಿಪ್ ಮಾಡೋದು ನಿಮ್ಗೆ ಒಳ್ಳೆಯದು.